ಈಗ ಓಪನ್ ಮಾಡ್ಕೊಂಡು ಕೂತ್ಕೊಂಡು ನೀವು ಕರೆಂಟ್ ಬಿಲ್ ಕಟ್ಕೊಂಡು ವರ್ಷ ಆದರೆ ತೆರಿಗೆಗಳನ್ನ ಕಟ್ಕೊಂಡು ಕಲೆಕ್ಷನ್ನೇ ಬರದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ UFO ಕ್ಯೂಬ್ ಅವ್ರನ್ನ ಬದುಕಿಸ್ಕೊಂಡು ನೀವು ಕಾಲಹರಣ ಮಾಡ್ಕೊಂಡಿರೋದ್ರ ಬದಲು ಬಾಗ್ಲಾಕೋದು ಎಷ್ಟೋ ವಾಸಿ ಅಲ್ಲ ಮೇಡಮ್. 1600 ಥಿಯೇಟ್ರ್ಗಳಿಂದ 350 ಥಿಯೇಟ್ರ್ಗಳಿಗೆ ಯಾಕೆ ಬಂತು? ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಿಮ್ಗೆ ತಾಕತ್ತಿದೆ, ನೀವು ಮೇಂಟೈನ್ ಮಾಡ್ತೀರಿ. ನನ್ನ ಕೈಯಿಂದ ಆಗಲ್ಲ, ನಾನು ಬಾಗ್ಲಾಕ್ತೀನಿ. ಸಿಂಪಲ್. ನಾನು ನಿಮ್ಗೆ ಹೇಳಿದ್ರೆ ಆಧುನೀಕರಣ ಇವತ್ತೇನು ನಿಮ್ಮ ಡಿಜಿಟಲೈಸ್ ಏನಾಯ್ತಲ್ಲ, ಇವೆಲ್ಲರ ಪ್ರಭಾವವನ್ನೇ ಇವತ್ತು ಈ ವ್ಯವಸ್ಥೆಗೆ ಬಂದಿರತಕ್ಕಂಥದ್ದು. ಆಮೇಲೆ ಇನ್ನೂ ಇದೆ, ಬರುತ್ತೆ, ಕಲೆಕ್ಷನ್ಸ್ಗಳು ಬರಲ್ಲ ಅಂತಲ್ಲ. ಈ ದೊಡ್ಡ ನಟರುಗಳು ಏನು ಬೆರಳೆಣಿಕೆಯಷ್ಟು ಕೆಲವು ನಟರಿದ್ದಾರೆ, ನಾನು ಅವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ ಮೇಡಮ್. ಅವರು ಹೆಚ್ಚಿನ ರೀತಿಯಲ್ಲಿ ಇನ್ನು ಒಂದು ಸಿನಿಮಾ ಮಾಡೋದ್ರ ಬದಲು ಒಂದು ವರ್ಷಕ್ಕೆ 3-4 ಸಿನಿಮಾ ಮಾಡಿದ್ರೆ ಮುಂದೆ ಯಾರೋ ಒಬ್ಬರು ಬಂದೇ ಬರ್ತಾರೆ. ಯಾರು ಮಳೆ ಹೊಡ್ಕೊಂಡು ನನಗೆ ಜೀವನ ಪೂರ್ತಿ ಇರೋಲ್ಲ. ಅವ್ರು ಬರೋ ತನಕ ಸಸ್ಟೇನ್ ಆಗಬೇಕು. ಅಣ್ಣವ್ರ ಕಾಲದಿಂದ ಹಿಡಿದು ನಾನು ಹೇಳ್ತಾ ಇದ್ದೀನಿ. ಅಣ್ಣವ್ರು ಆದಮೇಲೆ ವಿಷ್ಣು ಸಾರು, ಅಂಬರೀಷ್ ಅಣ್ಣ, ರವಿ ಸಾರು, ಜಗ್ಗೇಶ್ ಅವರು, ಶಶಿಕುಮಾರ್ ಅವರು, ಭಾಳಷ್ಟು ಜನ ನಟ ನಟಿಯರು ಒಂದೊಂದು ಪೀಳಿಗೆಗೆ ಒಂದೊಂದು ವರ್ಗಗಳು ಬರ್ತಾ ಇರ್ತದೆ. ಅದಾದಮೇಲೆ ಸೆಕೆಂಡ್ ಬೆಂಚಲ್ಲಿ ತುಂಬ ಜನ ಬಂದರು. ಶ್ರೀನಗರ ಕಿಟ್ಟಿಯವರು, ಯೋಗಿಯವರು, ನಮ್ಮ ಆದಿಯವರು, ತುಂಬ ಜನ ಬಂದರು ಅಲ್ವಾ. ಅವ್ರದ್ದೆಲ್ಲ ಸಿನಿಮಾಗಳು ನೋಡಿದ್ರಲ್ಲ ಜನ. ಸೊ ಆ ಥರ ಒಂದು ವ್ಯವಸ್ಥೆಗೆ ಅಟ್ಲೀಸ್ಟ್ ಬೇರೆಯವರು ಬರೋ ತನಕ ಆ ಹಾದಿಯನ್ನು ಸುಗಮವಾಗಿ ಇಟ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡಿ ಅಂತಕ್ಕಂಥದ್ದಷ್ಟೇ ನಿರ್ಮಾಪಕರ ಸಂಘದ ಒಂದು ಮನವಿನೇ ಹೊರತು ಇವು ಯಾವ ಕರಾರುವತ್ತಾಗಿ ಕಂಡೀಷನ್ ಇದನ್ನು ಮಾಡಿಬಿಟ್ಟು ಮಾಡಲೇಬೇಕು ಅನ್ನೋಂಥ ಧೋರಣೆ ಅಲ್ಲ. ಇದೊಂದು ಮನವಿ. ಅನಿವಾರ್ಯತೆ ಸೃಷ್ಟಿಯಾಗೋದಕ್ಕೆ ಬಂಡವಾಳ ಹಾಕಿದ ನಿರ್ಮಾಪಕನಿಗೆ ಹಣ ಬರ್ತಾ ಇಲ್ಲ. ಆಮೇಲೆ ಅನ್ಪ್ರೊಫೆಷ್ನಲ್ ಮೇಕರ್ಸ್, ಅನ್ಪ್ರೊಫೆಷ್ನಲ್ ಡೈರೆಕ್ಟರ್ಸ್, ಅನ್ಪ್ರೊಫೆಷ್ನಲ್ ಈಡಿಯಟ್ಸ್ ಭಾಳಷ್ಟು ಜನ ಉದ್ಯಮಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಒಂದು ಸರ್ವೆ ನಂಬರ್ ಪ್ರೊಡ್ಯೂಸರ್ಸ್ ಅಂತ ಕರಿತೀನಿ ನಾನು ಅವ್ರನ್ನ. ಅವರೆಲ್ಲ ಏನಪ್ಪ ಅಂದರೆ ಪ್ರೊಫೆಷ್ನಲ್ಲಾಗಿ ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಬಂದವರಲ್ಲ. ಈ ಒಂದು ನಿರ್ಮಾಪಕ ಅಂತ ಆಗಿ ಒಂದು ಫೇಮು ನೇಮ್ನ ಮಾಡಿಕೊಂಡು ರಾಜಕಾರಣಕ್ಕೆ ಧುಮುಕೋದು, ಇನ್ಯಾವುದೋ ವಿಚಾರಗಳಿಗೆ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಅನ್ಪ್ರೊಫೆಷನಲ್ಸ್ಗಳು ಕಡಿಮೆ ಆಗಬೇಕು. ಆಮೇಲೆ ತಾವು ಇತ್ತೀಚೆಗೆ ಅಬ್ಸರ್ವ್ ಮಾಡಿರ್ಬೋದು, ಈ ಜಿಲ್ಲಾವಾರು ಕೇಂದ್ರಗಳಲ್ಲಿ ಚೇಂಬರ್ ಮಾಡ್ತೀವಿ, ನಟ ನಟಿಯರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ, ನಮ್ಮ ಚಿತ್ರ ನಮ್ಮದೇ ಆದಂಥ ಒಂದು ಇದಿದೆ, ಏನು ಚೇಂಬರ್ ಇದೆ ಅಂತ ಹೇಳಿ ಕಾರ್ಡ್ಗಳನ್ನು ಮಾಡಿ ಈ ಹೊಸದಾಗಿ ಬರ್ತಕ್ಕಂಥ ನಟಿಯರನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸಗಳು ಕೂಡ ತುಂಬ ನಡೀತಾ ಇದ್ದಾವೆ. ಅದಕ್ಕೆ ನಾವು ಸರ್ಕಾರಕ್ಕೆ ಆಲ್ರೆಡಿ ಕೂಡ ಒಂದು ಕಾಗದನ್ನು ಕೂಡ ಬರೆದಿದ್ದೀವಿ. ಅಂಥ ಅನಧಿಕೃತ ಯಾವುದೇ ಸಂಸ್ಥೆಗಳಿದ್ದರೂ ಕೂಡ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಳ್ಳಿ. ಕರ್ನಾಟಕದ ಹೆಣ್ಣುಮಕ್ಕಳನ್ನ, ಚಿತ್ರರಂಗದ ಹೆಣ್ಣುಮಕ್ಕಳನ್ನ, ಭಾರತೀಯ ಚಿತ್ರರಂಗದ ಹೆಣ್ಣುಮಕ್ಕಳನ್ನ, ಆಮೇಲೆ ಬರೀ ಹೆಣ್ಣುಮಕ್ಕಳಲ್ಲ ಗಂಡು ಮಕ್ಕಳನ್ನೂ ಕೂಡ ಅವ್ರಿಗೆ ಓಲೈಸಿ ತಲೆ ಕೆಡಿಸಿ ಅವ್ರ ಕಡೆಯಿಂದ ಬಂಡವಾಳಗಳನ್ನು ಹಾಕಿಸಿ ಆ ಥರದ ವ್ಯವಸ್ಥೆಗಳು ತುಂಬ ನಡೀತಾ ಇದ್ದಾವೆ. ಅಂಥವು ನಡೀದೇ ಇರೋದಕ್ಕೆ ಕಡಿವಾಣ ಹಾಕಲಿಕ್ಕೆ ನಾವು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ ಮೇಡಮ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಜುಲೈ 1ಕ್ಕೆ ನಿರ್ಮಾಪಕರ ಸಂಘದ ಕಟ್ಟಡದ ಇನಾಗ್ರೇಷನ್ಗೂ ಬರ್ತಾ ಇದ್ದಾರೆ. 1 ಗಂಟೆಗಳ ಕಾಲ ನಿಮಗೆ ನಾನು ಅವಕಾಶ ಮಾಡಿಕೊಡ್ತೀನಿ. ನಿಮ್ಮದೇನೇ ಸಮಸ್ಯೆಗಳಿದ್ದರೂ ಹೇಳಿ, ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ ಅನ್ನೋ ಒಂದು ವಾಗ್ದಾನ ಮಾಡಿದ್ದಾರೆ. ಅವರು ಮಾಡ್ತಾರೆ ಮೇಡಮ್, ಯಾಕಂದರೆ ಮೊದಲಿಂದನೂ ಮಾಡಿದ್ದಾರೆ. ನನ್ನ ಹೆಚ್ಚಿನ ಕೂಗು ಇವೆಲ್ಲವಕ್ಕೂ ಮೂಲ ಕಾರಣ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್ ಮೇಡಮ್. ನಾನು ಭಾಳಷ್ಟು ಮಾಧ್ಯಮದಲ್ಲಿ ಈ ವಿಚಾರವನ್ನು ವ್ಯಕ್ತಪಡಿಸಿದ್ದೀನಿ ಮೇಡಮ್. ನೀವು ಯಾರನ್ನ ನೋಡಬೇಕು ಅನ್ನೋ ಒಂದು ಕುತೂಹಲ ಇಟ್ಕೊಂಡಿರ್ತೀರಿ, ಅವರು ಪುಕ್ಸಟ್ಟೆ ನಿಮ್ಮ ಚಾನಲಲ್ಲಿ ಬಂದರೆ, ನಿಮ್ಮ ಮೊಬೈಲಲ್ಲಿ ಬಂದರೆ ನೀವು ಯಾಕೆ ಮೇಡಮ್ ಥಿಯೇಟ್ರ್ಗಳಿಗೆ ಬರ್ತೀರಿ? ಸಿಂಪಲ್ಲು ಮೇಡಮ್. ನಾನು ಈ ಸಂದರ್ಭದಲ್ಲಿ KS ಅಶ್ವಥ್ ಸಾಹೇಬ್ರನ್ನ ಜ್ಞಾಪಿಸ್ಕೊತೀನಿ. ಅವರ ಕೊನೆ ದಿನಗಳು ಅಂದರೆ ಚಿತ್ರರಂಗಕ್ಕೆ ವಿದಾಯ ಹೇಳಿದರು. ಆ ಸಂದರ್ಭದಲ್ಲಿ ನಾನು ಇಲ್ಲ, ನಾನು ನಿಮ್ಮಂಥವ್ರೆಲ್ಲ ಬಿಟ್ಟು ಹೋಗಬಾರ್ದು, ಚಿತ್ರರಂಗ ಅನಾಥವಾಗುತ್ತೆ. ಯಾವುದೇ ತಂದೆ ಪಾತ್ರ ಬಂದಾಗ ಅಲ್ಲಿ ಅಶ್ವಥ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಬರುತ್ತೆ. ಆಮೇಲೆ ನಿಮ್ಮನ್ನು ನೋಡಿದಾಗ ಎಲ್ಲ ಪ್ರೇಕ್ಷಕರು ಅವ್ರವ್ರ ತಂದೆನ ಜ್ಞಾಪಿಸ್ಕೊತಾರೆ. ಸೊ ಹೀಗಾಗಿ ನೀವು ಚಿತ್ರರಂಗಕ್ಕೆ ವಿದಾಯ ಹೇಳಬಾರ್ದು ಅಂದರೆ ಅದಕ್ಕೆ ಅವ್ರು ಹೇಳಿದ್ರು, ಬಣಕಾರ್ ಬೇಡ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಚಿತ್ರರಂಗವಾಗಿತ್ತು, ಗೌಪ್ಯತೆ ಇತ್ತು. ಇವತ್ತು ಚಿತ್ರರಂಗ ಬಹಿರಂಗವಾಗಿದೆ. ರೋಡಲ್ಲೇ ಡ್ಯಾನ್ಸು, ರೋಡಲ್ಲೇ ಫೈಟು, ರೋಡಲ್ಲೇ ಏನು ಬೇಕಾದ್ರೆ ಅವನ್ನೇ ಮಾಡ್ಕೊಂಡು ಒನ್ ಮೋರ್ ಅಂದರೆ ಮಾಡ್ತಿರೋದನ್ನ ನೋಡ್ಬಿಟ್ಟು ಇಷ್ಟೇ ಅಲ್ವಾ
ಅನ್ನೋಂಥ ಒಂದು ಆ ಕುತೂಹಲ ಏನಿತ್ತು ಅದು ಕಡಿಮೆ ಆಗ್ಬಿಟ್ಟಿದೆ. ಮೊದಲೆಲ್ಲ ನಾವು ಸ್ಟುಡಿಯೋಗಳಲ್ಲಿ ಮಾಡ್ಕೊತಿದ್ವಿ, ಇವತ್ತು ರೋಡಿಗೆ ಬಂದುಬಿಟ್ಟಿದೆ. ಸೊ ಅದರಿಂದ ನಾವು ಆದಷ್ಟು ನಮ್ಮ ಗೌರವವನ್ನು ಕಾಪಾಡ್ಕೋಬೇಕು ಅಂದರೆ ನಾವು ಸೈಲೆಂಟಾಗಿ ಸರಿಬೇಕು, ಈಗ ಬಂದವ್ರಿಗೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮಾತು ಹೇಳಿದ್ರು. ಇವತ್ತು ತಾವು ಅಬ್ಸರ್ವ್ ಮಾಡಿರ್ಬೋದು ಮೇಡಮ್, ಅಕ್ಕಪಕ್ಕದ ರಾಜ್ಯದಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ನಟ ನಟಿಯರು ಅವರು ಕಂಗಾಲಾಗಿ ಕೂತಿದ್ದಾರೆ. ನಾವು ಕರ್ನಾಟಕದಲ್ಲಿ ನಿರ್ಮಾಪಕರ ಸಂಘದಿಂದ 7 ವಾರಗಳ ನಂತರ, ಅಂದರೆ ಪರಭಾಷಾ ಚಿತ್ರಗಳು ಕರ್ನಾಟಕದಲ್ಲಿ 7 ವಾರಗಳ ನಂತರ ಬಿಡುಗಡೆ ಆಗಬೇಕು ಅಂತಕ್ಕಂಥ ಒಂದು ಕೂಗನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ನೀವು ನಂಬಲ್ಲ, ಆತಂಕ ಆಗಿದ್ದು ಫಸ್ಟು ಕರ್ನಾಟಕದವ್ರಿಗೆಲ್ಲ ಖುಷಿಯಾಗಿತ್ತು. ಆದರೆ ಆತಂಕ ಪಟ್ಟವರು ಹೊರ ರಾಜ್ಯದವರು. ಅವ್ರಿಗೇನಾಯಿತು ಅಂದರೆ, ಅವರು ನಿಮಗೊಂದು ಸಣ್ಣ ವಿಚಾರ ಹೇಳ್ಬಿಡ್ತೀನಿ. ಅಮಿತಾಬ್ ಬಚ್ಚನ್ ಅವರ ನೇತೃತ್ವದಲ್ಲಿ ಗೋವಿಂದ MP ಆಗಿರ್ತಾರೆ, ಜಯಪ್ರದಾ ಮೇಡಮ್ಮು ರಾಜ್ಯಸಭಾ ಮೆಂಬರ್ ಆಗಿರ್ತಾರೆ, ದಾಸರಿ ನಾರಾಯಣರಾವ್ ಅವರು ರಾಜ್ಯಸಭಾ ಮೆಂಬರ್ ಆಗಿರ್ತಾರೆ. ಇಷ್ಟೂ ಜನ ಸೇರಿಕೊಂಡು ಬಾಳ್ ಠಾಕ್ರೆ ಅವ್ರ ಹತ್ರ ಹೋಗ್ತಾರೆ. ಬಾಳ್ ಠಾಕ್ರೆ ಅವ್ರ ಹತ್ರ ಹೋಗಿ ಅವ್ರ ಮುಂದೆ ಕಂಪ್ಲೇಂಟನ್ನು ಹೇಳ್ತಾರೆ, ಈ ರೀತಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ, ಕರ್ನಾಟಕದಲ್ಲಿ ನಿರ್ಮಾಪಕರುಗಳು ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ತೊಗೊತಾ ಇದ್ದಾರೆ, ಇದು ತೊಗೊಳ್ಳೋದ್ರಿಂದ ನಮಗೆಲ್ಲರಿಗೂ ತುಂಬ ಆರ್ಥಿಕವಾಗಿ ಹೊರೆ ಆಗುತ್ತೆ, ನಷ್ಟ ಆಗುತ್ತೆ, ದಯಮಾಡಿ ನೀವು ಇದಕ್ಕೊಂಚೂರು ಕಡಿವಾಣ ಹಾಕಬೇಕು, ಏನನ್ನ ಮಾಡಿ ಅದನ್ನು ನಿಲ್ಲಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಅವರೆಲ್ಲವನ್ನು ಕೂಲಂಕುಷವಾಗಿ ಕೇಳ್ತಾರೆ, ಪ್ರತಿಯೊಬ್ಬರದ್ದು ಕೇಳ್ತಾರೆ. ಕೇಳಾದ್ಮೇಲೆ ಒಂದು ಮಾತು ಹೇಳ್ತಾರೆ, ಕರ್ನಾಟಕದಲ್ಲಿ ಏನು ಇವತ್ತು ಈ ತೀರ್ಮಾನ ತೊಗೊತಾ ಇದ್ದಾರಲ್ಲ ಅದು ಅಕ್ಷರಂಶ ಕರೆಕ್ಟಾಗಿದೆ. ಅವ್ರು ಮಾಡ್ತಾ ಇರೋದು 100ಕ್ಕೆ 100 ಭಾಗ ಕರೆಕ್ಟು. ಅವರ ಅಸ್ತಿತ್ವ ಮತ್ತು ಅವರ ಒಂದು ಭಾಷೆಯನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ಕೆಲಸನ ನಾನು 40 ವರ್ಷದ ಕೆಳಗಡೆ ಮಹಾರಾಷ್ಟ್ರದಲ್ಲಿ ಮಾಡಬೇಕಾಗಿತ್ತು. ಆವಾಗ 100 ಮರಾಠಿ ಬರ್ತಿತ್ತು, 3 ಹಿಂದಿ ಬರ್ತಿತ್ತು. ಆದರೆ ಇವತ್ತು 100 ಹಿಂದಿ ಆಗಿದೆ, 3 ಮರಾಠಿ ಆಗಿದೆ. ಸೊ ಅದರಿಂದ ಅವ್ರೇನು ಮಾಡ್ತಾಯಿದ್ದಾರೆ ಅದು ಕರೆಕ್ಟಾಗಿ ಮಾಡ್ತಾಯಿದ್ದಾರೆ, ನಡೀರಿ ಆಚೆ ಅಂತ ಎಲ್ಲರೂ ಕೈ ಮುಗಿದು ಕಳಿಸ್ಬಿಡ್ತಾರೆ. ಅಂಥ ಇಚ್ಛಾಶಕ್ತಿ ಇವತ್ತು ಯಾರಿಗಿದೆ? ಅಣ್ಣವ್ರಿಗಿತ್ತು, ಅಂಬರೀಷ್ ಅಣ್ಣವ್ರಿಗಿತ್ತು, ವಿಷ್ಣು ಸರ್ಗೂ ಇತ್ತು. ಇವತ್ತು ಆ ಇಚ್ಛಾಶಕ್ತಿಯ ಕೊರತೆ. ಆಮೇಲೆ ಭಾಳಷ್ಟು ಜನ ಇವತ್ತು ನಾವು ಶಿವಣ್ಣವ್ರನ್ನಾಗ್ಬೋದು, ರವಿ ಸರ್ನಾಗ್ಬೋದು, ಇಂಥ ವಿಚಾರದಲ್ಲಿ ಮುಂದಾಳತ್ವ ವಹಿಸಿ ಅಂದಾಗ ಅವ್ರು ಬರ್ತಿದ್ದಂಗೆನೇ ಕಾನೂನಿನ ಹೋರಾಟಗಳು ಸ್ಟಾರ್ಟ್ ಆಗ್ತದೆ. ಭಾವನಾತ್ಮಕವಾಗಿದ್ದಂಥ ವ್ಯವಸ್ಥೆಗಳಿತ್ತಲ್ಲ ಅವೆಲ್ಲ ಕಾನೂನಾತ್ಮಕವಾಗಿ ಕನ್ವರ್ಟ್ ಆಗಿದ್ದಾವೆ. ಆ ಕಾನೂನಾತ್ಮಕವಾದಂಥ ಹೋರಾಟ ಬಂದಂಥ ಸಂದರ್ಭದಲ್ಲಿ ಯಾರೇ ಆಗಲಿ, ನಾನೇ ಆಗಲಿ, ನೀವೇ ಆಗಲಿ, ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ನಮ್ಮ ಅಸ್ತಿತ್ವಗಳನ್ನು ನಾವು ಉಳಿಸ್ಕೊಂಡ್ರು ಸಾಕು ಅನ್ನೋವಂಥ ವಾತಾವರಣ ಸೃಷ್ಟಿಯಾದಾಗ ಇಂಥ ಅನಿವಾರ್ಯತೆಗಳು ಜಾಸ್ತಿ ಆಗ್ತವೆ.